ತಿರ್ಬೇಡಿ ಅದು ಮಾತು ಕೇಳಿದ್ದು ಹಿಂದೆ ಸಾರಿ ಸ್ವಲ್ಪ ಹಾಗೆ ಬನ್ನಿ ತಿರುಗಬೇಡಿ ಪ್ಲೀಸ್ ನನ್ನ ಮಾತು ಬನ್ನಿ ಆಯ್ತು ಬನ್ನಿ ಹಾಗೆ ಪ್ಲೀಸ್ ನೋಡಿ ನನ್ನ ತಿರುಗಬೇಡಿ ತಿರುಗಬೇಡಿ ಅಂದ್ರೆ ಎಲ್ಲಿಗೆ ಚಂದದಿಂದ ಬಂದಾಳಬ್ಜಾಲೋಚನೆ ಅಳಿಮಯ್ಯ ಇದಕ್ಕೊಂದು ಸೇಫ್ ಆದ ಜಾಗ ನೋಡ್ಬೇಕಲ್ಲೋ. ಮಾಮ್ಸ್ ಕರೆಕ್ಟು, ಮರ್ತೇ ಬಿಟ್ಟಿದ್ದೀನಿ ನಾನು. ಡ್ಯಾನ್ಸ್ ಮಾಡ್ತಿರೋ ಚಿಟ್ಟೆನ್ ನೋಡಿ ಎಲ್ಲ ಬರ್ತ್ ಬಿಡ್ತೀಯ ಅಂತ ನಂಗೆ ಗೊತ್ತು. ಮರೆಯೋದಕ್ಕಿಂತ ಮುಂಚೆ ಇದನ್ನೊಂದು ಸೇಫ್ ಆದ ಜಾಗದಲ್ಲಿಡು ಪುಟ್ಟ. ಖಂಡಿತವಾಗಿಯೂ ಮಾಮ್ಸ್. ಮಾಮ್ಸ್, ಯುದ್ಧದಲ್ಲಿ ಅರ್ಜುನಂಗೆ ಸಾರಥಿ ಯಾರು ಹೇಳು? ಕೃಷ್ಣ. ಹಾಗೆ ನನಗೆ ಸಾರಥಿ ನೀನು. ಮಾಮ್, ಲವ್ ಯು. ಗೋ ಪುಟ್ಟ ಗೋ. ಬಂದೆ. ಏನಾಯ್ತು ಅಂತ? ಅದು ನಿಮ್ಮ ಬ್ಲೌಸ್ದು ಹುಕ್ಕು ಕಿತ್ತೋಗಿದೆ. ಹೇಳಿದ್ರೆ ನಾನು ಕೆಳಗೆ ಸರಿ ಮುಚ್ಕೋತಿದ್ನಾ? ನನಗೆ ಹೊಳಿಲಿಲ್ಲ. ಅದು ಯಾರು ನೋಡಬಾರ್ದು ಅಂತ ಹಾಗೆ ಕವರ್ ಮಾಡಿಕೊಂಡು ಕರ್ಕೊಂಬಂದೆ. ಆದರೆ ನೀವು ಹರಿದಾಗ ನೋಡಿದೆ. ಹತ್ತಿರದವ್ರಾದರೆ ಹೇಳ್ಬೋದಾಗಿತ್ತು, ನೀವು ಹತ್ತಿರದವ್ರು ಅಲ್ಲ ಅಂತನೂ ಅಲ್ಲ. ನಾನು ಏನು ಮಾಡಲಿ? ಸರಿ, ನೀವು ಹೋಗಿರಿ, ನಾನು ಸ್ಯಾರಿ ಚೇಂಜ್ ಮಾಡ್ತೀನಿ. ಸ್ಯಾರಿ ಚೇಂಜ್ ಮಾಡಲೇಬೇಕಾ? ಮಾಡಲೇಬೇಕಲ್ವಾ? ಅಲ್ಲ, ಈ ಸೀರಿಯಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಾಗಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ಇರಲಿ ಬಿಡಿ. ಅಲ್ಲ, ಹರಿದೋಗಿದೆ. ಅದು ಸ್ಟಿಚ್ ಮಾಡ್ಬೋದಾ? ಓಕೆ, ನಾನು ಹೌಸ್ ಕೀಪಿಂಗ್ಗೆ ಸೂಜಿ ಮತ್ತು ದಾರ ಥರ ಕೇಳ್ತೀನಿ. ಅಪರ್ಣನ ಕರ್ಕೊಂಬರ್ತೀನಾ? ಅಪೇಕ್ಷಾ, ಅದು ಭೂಮಿಕಾಗೆ. ಏನಾಯ್ತು ಬಾವ ಭೂಮಿಕಾ ಅವ್ರಿಗೆ? ಗುಂಡು, ಏನಾಯ್ತಪ್ಪ? ಯಾಕೆ ಬಾವ ಏನು ಮಾತೇ ಆಡ್ತಾ ಇಲ್ಲ? ಏನಾಯ್ತು ಅಕ್ಕಂಗೆ? ಗುಂಡು, ಯಾಕೋ ಗಾಬರಿ ಆಗಿದ್ಯಾ? ಏನಾಯ್ತು? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಅಕ್ಕಿಗೆ ಏನಾಯ್ತು? ಆ ಥರ ಎಲ್ಲ ಏನಾಗಿಲ್ಲ. ನಾನು ಏನು ಅಂತ ತಿಳ್ಕೊಂಡ್ಬಿಟ್ಟೆ. ಅದು ಅದು ಜ್ಯೂಸ್, ಅದು ಜ್ಯೂಸ್ ಬೇಕಂತ. ಜ್ಯೂಸ್ ಕೊಡ್ಬರ್ತೀನಾ? ಗುಂಡು, ಜ್ಯೂಸ್ನ ಭೂಮಿಕನಿಗೆ ತಗೊಂಡೋಗ್ತಿದ್ಯಲ್ಲ, ಸಂತೋಷ ಆಯ್ತು. ಅದನ್ನ ಕೊಟ್ಬಿಡು. ಆದರೆ ಬಂದ ಅತಿಥಿಗಳಿಗೆ ನಾವು ಸತ್ಕಾರ ಮಾಡಬೇಕು. ಅವರೆಲ್ಲ ಎದ್ದೋದ್ಮೇಲೆ ನೀವಿಬ್ರು ಬರ್ತೀರಾ? ಹೋಗಿ ಬೇಗ ಜ್ಯೂಸ್ ಕೊಟ್ಟು ಜೊತೆನಲ್ಲಿ ಬೇಗ ಕರ್ಕೊಂಡು ಬಾ. ಸರಿ, ಬೇಗ ಬೇಗ ಬಾವ, ಬೇಗ ಬನ್ನಿ. ಬಿಗ್ ಬ್ರೋ, ಬೇಗ ಬಾ. ಹಾ, ಬನ್ನಿ, ತಗೊಳ್ಳಿ. ಅಪ್ಪಣ್ಣವರೆಲ್ಲಿ?
ಅದು ಜ್ಯೂಸ್ ಇಟ್ಕೊಂಡು ಏನು ಮಾಡ್ತಿದ್ದೀರಾ? ಇಲ್ಲ, ಅದು ಅಪರ್ಣ ಬ್ಯುಸಿ ಇದ್ಲು. ನಾನು ಅಪೇಕ್ಷೆಗೆ ಹೇಳಿದೆ, ಎಲ್ಲರೂ ಒಟ್ಟಿಗೆ ನನಗೆ ಏನೇನೋ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿಬಿಟ್ರು. ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅಜ್ಜಿ ಬೇರೆ ನಾವು ಅತಿಥಿ ಸತ್ಕಾರ ಮಾಡಬೇಕು, ಗಂಡ ಹೆಂಡತಿ ರೂಮಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತ ಬೈದರು. ಜ್ಯೂಸ್ ಬೇಕಂತ ಹೇಳಿ ನಾನು ಜ್ಯೂಸ್ ಇಸ್ಕೊಂಬಂದು ಮ್ಯಾನೇಜ್ ಮಾಡಿದೆ. ಸಾರಿ, ಜ್ಯೂಸ್ ಕುಡಿತೀರಾ? ಈ ಸಿಚುವೇಶನಲ್ಲಿ ಜ್ಯೂಸ್ ಕುಡಿಲ್ಲ. ಬೇಡ ಬಿಡಿ, ಬೇಡ. ಒಂದು ಕೆಲಸ ಮಾಡಿ, ನೀವು ಹೋಗಿ, ನಾನೇ ಮಾಡ್ಕೋತೀನಿ. ಹಾಂ, ಹೋಗಿ. ಬ್ರೋ, ಅದಕ್ಕೆ ಅಜ್ಜಿ ನಿಮ್ಮಿಬ್ರು ಕರೀತಾ ಇದ್ದಾರೆ, ಬರ್ಬೇಕಂತೆ. ಸರಿ, ನೀನು ಹೋಗಿರೋ, ನಾನು ಬರ್ತೀನಿ. ಓ ನೋ ಬ್ರೋ, ಇಬ್ರು ಜೊತೆಗೆ ಕರ್ಕೊಬಾ ಅಂತ ಹೇಳ್ತಾ ಇದ್ದಾರೆ. ಸರಿ, 5 ನಿಮಿಷ ನಾನು ಇಲ್ಲಿ ವೆಯ್ಟ್ ಮಾಡ್ತೀನಿ, ಬೇಗ ಬನ್ನಿ. ಲೇಟ್ ಆದಷ್ಟು ಏನಾದರೂ ಮಾತಾಡ್ತಾರೆ, ತಗೊಳ್ಳಿ, ನೀವೇ ಹೊಲಿ. ನನಗೆ ಬರಲ್ಲ. ನಾನು ಹೇಳ್ಕೊಡ್ತೀನಿ, ಹೊಲಿರಿ. 3 ಹೊಲಿಗೆ ಹಾಕಿ ನೀವು. ಸ್ಟಿಚ್ ಹಾಕಿ. ಸಾರಿ, ಏನೂ ಆಗಿಲ್ಲ ತಾನೆ? ಚಚ್ಚುಪಟ್ಟೆ ನೋವಾಗಿಲ್ಲ ಅಂದ್ರೆ ನನಗೆ ಬರಲ್ಲ ರೀ. ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ ಬದುಕು ಬೆಳಕಾಗೋ ಹಾಗೆ ಹಾದಿ ಹೊಳೆದಂತೆ ಹೃದಯ ರೆಗಳಿಗೆ ಅರಳಿ ನಿಂತಿದೆ ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ. ಗರಿ ಸಾ ಗರಿ ಸಾ ಗರಿ ಸಾ ರಾಮ ಗರಿ ಸಾ ಗರಿ ಸಾ ರಾಮ ಗರಿ ಸಾ ರಾಮ ಗರಿ ಸಾ. ಸರಿ, ಹೋಗೋಣ. ಥ್ಯಾಂಕ್ ಯು. ಏನೇ ಸುಂದ್ರಿ, ಕಪ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿದ್ಯಾ? ತಪ್ಪೇನಿದೆ? ಇವತ್ತು ಹಬ್ಬ ಇದೆಯಲ್ಲ, ಅದಕ್ಕೆ ಹೇಳಿದೆ. ಸೊ ವಾಟ್ ಅಜ್ಜಿ, ಬ್ಲ್ಯಾಕ್ ಕೂಡ ಎಲ್ಲ ಕಲರಲ್ಲೂ ಒಂದು ಕಲರು ಆ್ಯಂಡ್ ಬ್ಲ್ಯಾಕ್ ಇಸ್ ಮೈ ಫೇವ್ರೆಟ್ ಕಲರ್. ಏನು ಫೇವ್ರೆಟ್ ಏನು? ಇವತ್ತಿನ ದಿನ 2 ಕಾರಣಕ್ಕೆ ಭಾಳ ವಿಶೇಷ. ಒಂದು, ನಮಗೆ ವಂಶ ಪಾರಂಪರ್ಯವಾಗಿ ಬಂದಿರೋ ಭಾರ ಇನ್ನೊಂದು ಜನ್ರೇಷನ್ಗೆ ಪಾಸ್ ಆಗ್ತಾ ಇದೆ. ಇನ್ನೊಂದು, ಇವತ್ತು ನಮ್ಮ ಹಿರಿಯರನ್ನ ನೆನಪು ಮಾಡ್ಕೊಳ್ಳೋ ದಿನ. ಹಾಗಾಗಿ ಈ ಸಮಯದಲ್ಲಿ ನಾನು ನನ್ನ ಅಪ್ಪ ಮತ್ತೆ ನನ್ನ ತಾತನ್ನ ನೆನೆಸ್ಕೊಳ್ಳೇಬೇಕು. ನಾವು ಇವತ್ತು ಚೆನ್ನಾಗಿದ್ದೀವಿ, ನಮಗೊಂದೊಳ್ಳೆ ಸ್ಥಾನ ಇದೆ, ಬೆಲೆ ಇದೆ ಅಂತಾದರೆ ಅದೆಲ್ಲವೂ ಅವರಿಂದನೇ ಬಂದಿದ್ದು. ಅವ್ರು ಯಾವತ್ತೋ ನಮಗೆ ಒಂದು ದಾರಿ ಎಲ್ಲ ಒಂದು ದೊಡ್ಡ ಹೈವೇನೇ ನಮಗೆ ಅಂತ ಬಿಟ್ಟು ಹೋಗಿದ್ದಾರೆ. ಅದನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ರೆ ಅಷ್ಟೇ ಸಾಕು, ಅದೇ ಒಂದು ದೊಡ್ಡ ಸಾಧನೆ ಅಂತ ನಾನು ಯಾವತ್ತೂ
ಹಿನ್ನೆಲೆ ಪಡೆದ ಈ ಮನೆಗೆ ಭೂಮಿಕಾ ನನ್ನ ಮೊಮ್ಮಗನ ಹೆಂಡತಿಯಾಗಿ ಈ ಮನೆಗೆ ಬಂದಿದ್ದಾಳೆ. ನನ್ನವರ ಆಸೆಯಂತೆ ಈ ಮನೆಯ ಸಂಪ್ರದಾಯದಂತೆ ಪರಂಪರೆಯಾಗಿ ಬಂದಿರೋ ಹಾರನ ಈ ಮನೆ ಸೊಸೆ ಭೂಮಿಕಾನ್ ಕೊರಳಿಗೆ ಹಾಕಿಸ್ತೀನಿ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಸಹಾಯ, ಸಹಕಾರ ಇರಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರನೂ ಕೇಳ್ಕೊತೀನಿ. ಹಾಗೆ ಈ ಮನೆ ಹಿರಿಯಳಾಗಿ ನಾನು ಇವ್ರಿಗೆ ಹೇಳೋದು, ಅವರ ಭವಿಷ್ಯದಲ್ಲಿ ಸುಖ, ಸಂತೋಷ, ನೆಮ್ಮದಿಯಾಗಿರಲಿ ಅಂತ ಹಾರೈಸ್ತೀನಿ. ಶಕುಂತ್ಲಾ, ಹಾತೆ ಹೋಗಿ ಹಾರ ತಗೊಂಡ್ ಬಮ್ಮ. ಹಾರ ನನ್ನ ಹತ್ರ ಇದೆ, ಅವ್ರಿಗೆ ಯಾಕೆ ತರ ಹೇಳ್ತಿದ್ದಾರೆ? ದೇವ್ರೆ, ಹಾರ ಇಲ್ಲೇ ಇಟ್ಟಿದ್ನಲ್ಲ, ಕಾಣಿಸ್ತಾನೆ ಇಲ್ಲ. ಎಲ್ಲಪ್ಪ ಹೋಯ್ತು? ಎಲ್ಲಾದ್ರೂ ಬೆಳೆಸ್ಕೊಂಡ್ಬಿಟ್ನಾ? ಶಿಟ್. ಅದೇ ಭೂಮಿಕಾ ಬಾಮ್ಮ. ಶಕುಂತ್ಲಾ, ನೀನೇ ನಿನ್ನ ಕೈಯಾರ ಈ ಹಾರನ ಭೂಮಿಕನ್ ಕೊರಳಿಗೆ ಹಾಕು. ಗುಂಡು, ಏನು ನಮ್ಮ ಮನೆತನದ ಹಾರನೇ ಇಲ್ಲ? ಇದರೊಳಗೆ ಇತ್ತಲ್ಲಮ್ಮ. ಇರಿ ಅಜ್ಜಿ, ಹಾರ ಅಲ್ಲೇ ಇರುತ್ತೆ, ಸಿಗುತ್ತೆ, ನಾನು ನೋಡ್ತೀನಿ. ಅಯ್ಯೋ ದೇವ್ರೆ, ಎಲ್ಲೋಯ್ತು? ಅಜ್ಜಿ ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ, ಸಿಗುತ್ತೆ, ಹಾರ ಸಿಗುತ್ತೆ. ಗೌತಮ್ ಅವ್ರು ಹೋಗಿದಾರಲ್ಲ ನೋಡಕ್ಕೆ. ಬನ್ನಿ, ನೀವು ಕೂತ್ಕೊಳ್ಳಿ, ಬನ್ನಿ. ನೀವು ಬಂದು ಕೂತ್ಕೊಳ್ಳಿ ಮೊದಲು, ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಬ್ಯಾಗಲ್ಲ ಇಟ್ಕೊಂಡಿದ್ನಲ್ಲ, ಎಲ್ಲಿ ಮಿಸ್ ಆಗಕ್ಕೆ ಸಾಧ್ಯ? ಬ್ಯಾಗಲ್ಲ ಇಟ್ಕೊಂಡಿದ್ನಲ್ಲ, ಎಲ್ಲಪ್ಪ ಮಿಸ್ ಆಯಿತು? ಆನಂದ್, ಅಪ್ಪಣ್ಣ, ಕೆಳಗೆಲ್ಲರೂ ಹಾರ ಕಾಣ್ತಿಲ್ಲ ಅಂತ ಟೆನ್ಷನಲ್ಲಿದ್ದಾರೆ. ನೀನು ಇಲ್ಲೇನು ಮಾಡ್ತಿದ್ಯಾ? ಅಲ್ಲ, ಇಲ್ಲಿ ಬಂದಿರೋರೆಲ್ಲ ದೊಡ್ಡ ಮನುಷ್ಯರು. ಆ ಹಾರ ಎಲ್ಲಿ ಹೋಗಕ್ಕೆ ಸಾಧ್ಯ? ಯಾರು ತಗೊಂಡೋಗಿರ್ಬೋದು? ಆನಂದ್, ಏನು ಯೋಚನೆ ಮಾಡ್ತಿದ್ಯಾ? ಅದು ಅದೇ ಹಾರ
ಎಲ್ಲಿ ಹೋಗಿರೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಪರ್ಣ. ಅಲ್ವಾ? ಸರಿ ಬಾ ಕೆಳಗೆ ಹೋಗೋಣ. ಬಂದೆ. ಅದು ಒಬ್ಬರು ಫೋನ್ ಮಾಡಿದ್ರು, ಕಟ್ಟಾಗೋಯ್ತು. ಮತ್ತೆ ಮಾಡ್ತಾರೆ, ಮಾತಾಡಿ ಬರ್ತೀನಿ. ಹಾಂ ಸರಿ, ಬೇಗ ಬಾ. ಸರಿ. ಹಾರ ಹೇಗೆ ಮಿಸ್ ಆಗೋದಕ್ಕೆ ಸಾಧ್ಯ? ಸೆಕ್ಯೂರಿಟಿಗೆ ಬಂದಿರೋ ಎಲ್ಲ ಗೆಸ್ಟ್ಗಳನ್ನ ಚೆಕ್ ಮಾಡಕ್ಕೆ ಹೇಳಿ, ಯಾರೂ ಹೊರಗಡೆ ಹೋಗ್ಕೂಡ್ದು. ಎಸ್ ಬ್ರೋ. ಜೈ, ಒಂದು ನಿಮಿಷ. ಹಾಗಂದ್ರೆ ಹೇಗೆ ಗೌತಮ್? ಬಂದಿರೋ ಗೆಸ್ಟ್ಗಳನ್ನ ಚೆಕ್ ಮಾಡಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ? ಸರಿಮಾ, ಬಟ್ ಹಾರ ನಮಗೆ ಭಾಳ ಇಂಪಾರ್ಟೆಂಟು. ಹಾರ ಜೊತೆ ನಮ್ಮ ಮನೆಯವ್ರಿಗೆ ಎಷ್ಟು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಅಂತ ಗೊತ್ತಲ್ವಾ? ಅದು ಬರೀ ಹಾರ ಅಲ್ಲ, ನಮ್ಮನೆ ಗೌರವ ಅಲ್ಲ. ಈಗ ಎಲ್ಲೋಯ್ತು ಏನಾಯ್ತು ಅಂತ ಯಾರನ್ನೂ ಚೆಕ್ ಮಾಡದೆ ಹೇಗಮ್ಮ ಹುಡ್ಕೋದು? ನೀನು ಹೇಳೋದು ಸರಿಯಾಗಿದೆ. ಸೆಕ್ಯೂರಿಟಿಗೆ ಅಂತ CCTV ಹಾಕಿದೀವಲ್ಲ, ಅದ್ರ ಫುಟೇಜ್ ಚೆಕ್ ಮಾಡಿದ್ರೆ ಮಾಮ್, ನಾನು ನೋಡ್ತೀನಿ. ಈಗ ನಾವು ಮಾತಾಡೋದು, ನೀನು ಅವರಿಗೆ ಕೀ ಕೊಡೋದು, ಯಾವ ಫುಟೇಜು ಇರಲ್ಲ. ಏನೋ ಅಳಿವ ಇದೆಯಲ್ಲ ಮಾಮ್ಸ್, ಇದರಲ್ಲಿ CCTV ಆಕ್ಸೆಸ್ ಇದೆ. ಫುಟೇಜಸ್ ಎಲ್ಲ ನೋಡ್ಬೋದು ಇದರಲ್ಲಿ. ವಾಟ್? ಏನಾಯ್ತು? ಬಿಗ್ ಬ್ರದರ್, ಆನಂದ. ಎಸ್ ಬಿಗ್ ಬ್ರದರ್. ಅಯ್ಯೋ ದೇವ್ರೇ! ಆನಂದ? ಎಸ್ ಮಾಮ್. ಹೇಳ್ತಂಗೆವ ಇದು? ಆನಂದ್ ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಅವ್ನು ಈ ಥರ ಕೆಲಸ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಕೊಡಿ, ಎಂಥ ಕೆಲಸ ಮಾಡಿದ್ದಾನೆ. ಕೊಡು. ಅಯ್ಯೋ ದೇವ್ರೆ, ಆನಂದನೇ! ಅದೇವಯ್ಯ, ನಿಂಗೆ ಆನಂದದ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಅವ್ನು ಹೋಮ್ ಲೋನ್ ಮಾಡಿದಾನೆ. ಡಾಕ್ಟರ್ ಪದೇ ಫೋನ್ ಮಾಡ್ತಿದ್ದಾರೆ. ಅವ್ರ ಹತ್ರ ಕಾಸಿಲ್ಲ. ಅವ್ನು ಕೊಟ್ಟು ಚೆಕ್ ಬೌನ್ಸ್ ಆಗಿದೆ. ಮನುಷ್ಯನಿಗೆ ದುಡ್ಡಿನ ಅವಶ್ಯಕತೆ ಬಂದ್ರೆ ಯಾವುದೇ ಮಟ್ಟಕ್ಕೆ ಗೆಳಿತಾನೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ನೋಡು ಬಿಗ್ ಬ್ರದರ್, ಎಂತ ಕೆಲಸ ಮಾಡಿದಾರೆ ನೋಡು. ನಮ್ಮ ಮನೇಲಿ ತಿಂದು ನಮ್ಗೇನೆ. ನಾನು ಮಾತ್ರ ಆನಂದನ ಸುಮ್ಮನೆ ಬಿಡೋದಿಲ್ಲ. ಜೈ, ಬೇಡ. ಬಂದಿರೋ ಗೆಸ್ಟ್ಗಳ ಮುಂದೆ ಸೀನ್ ಕ್ರಿಯೇಟ್ ಮಾಡೋದು ಬೇಡ. ಅಲ್ಲ ಬಿಗ್ ಬ್ರದರ್, ಪ್ಲೀಸ್. ಅಮ್ಮ, ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಒಂದು ಹಾರ ಇದ್ರು ಕೊಡಿ. ಅದನ್ನು ಗೆಸ್ಟ್ಗಳ ಮುಂದೆ ಭೂಮಿಕಾ ಕುತ್ತಿಗೆಗೆ ಹಾಕಿಸ್ಬೋಣ. ಮಿಕ್ಕಿದ ಆಮೇಲೆ ನೋಡೋಣ. ಆದರೆ ಗೌತಮ್, ಅದು ಅಮ್ಮ ಪ್ಲೀಸ್, ಮೊದಲೆಲ್ಲರೂ ಊಟ ಮುಗಿಸ್ಕೊಂಡು ಹೋಗ್ಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸರಿ, ನಾನು ತಗೊಂಡ್ಬರ್ತೀನಿ. ನೋಡು ಮಾಮ್ಸ್, ನೋಡು ಎಂತ ಕೆಲಸ ಮಾಡಿದಾರೆ ನೋಡು. ನೋಡ್ತಾ ಇದ್ದೀನಲ್ಲ, ಅವನೇ ಪ್ರತ್ಯಕ್ಷವಾಗಿ ತಗೊಂಡು ಹೋಗ್ತಾ ಇರೋದು. ಅದಕ್ಕೆ ಹೇಳೋದು ಮಾಮ್ಸ್, ನಮ್ಮವರು ಅಂತ ತಲೆ ಮೇಲೆ ಕೂರಿಸ್ಕೋತೀವಲ್ಲ, ಅದು ನಾವು ಮಾಡೋ ತಪ್ಪು ಮಾಮ್ಸ್.
ನಂಬಿಕೆ ದ್ರೋಹ ಮಾಮ್ಸ್ ಇದು. ಈ ಥರ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.